ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3 ವಿಜಯನಗರ ಸಾಮ್ರಾಜ್ಯ. ಈ ಒಂದು ವಿಡಿಯೋ ಪಾರ್ಟ್ 5 ಆಗಿರ್ತೈತಿ. ಇನ್ನು ನಿಮ್ಗೆ ಗೊತ್ತಿರುವ ಹಾಗೆ ಹಲವಾರು ಕೋರ್ಸ್ ನಾವು ಲಾಂಚ್ ಮಾಡ್ತಾಯಿದ್ದೀವಿ ಐಡಿಯಾಸ್ ಫೋರಮ್ ವತಿಯಿಂದ. ಆ ಒಂದು ಪ್ರತಿಯೊಂದು ಕೋರ್ಸ್ ನಿಮಗೆ ಈಸಿಯಾಗಿ ಸಿಗಲಿ ಅಂತ ನಾವೀಗ ಪ್ರತ್ಯೇಕ ಪ್ಲೇ ಲಿಸ್ಟ್ ಮಾಡ್ತಾಯಿದ್ದೀವಿ. ಲೈಕ್ ಎಲ್ಲ ಒಂದು NCERT ವಿಡಿಯೋ ಆಗಿರ್ಬೋದು, ಎಲ್ಲ DSCERT ವಿಡಿಯೋ ಆಗಿರ್ಬೋದು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕ ಆಗಿರ್ತೈತಿ, ಮತ್ತು GK ಟ್ರಿಕ್ಸ್ ವಿಡಿಯೋ ಆಗಿರ್ಬೋದು, ಮತ್ತು 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ. ಇವೆಲ್ಲ ಏನಪ್ಪ ಅಂದರೆ ನಿಮಗೆ ಇನ್ನು ಮುಂದೆ ಸೀಕ್ವೆನ್ಸ್ ಆಗಿ ನೀವು ಒನ್ ಬೈ ಒನ್ ನೀವು ವಾಚ್ ಮಾಡ್ಕೊತ ಹೋಗ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಈ ಕೂಡಲೇ ಜಾಯ್ನ್ ಆಗಿರಿ. ಮತ್ತು ನಮ್ಮ ಸ್ನೇಹಿತರಂತ ನವೀನ್ ಸರ್ ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲೂ ಕೂಡ ನೀವು ಅವ್ರನ್ನ ಫಾಲೋ ಮಾಡಬಹುದು. ಎಸ್, ಹಾಂ, ಓಕೆ ಸರ್. ಪಾರ್ಟ್ 5 ಅಂತೀರಿ. ಪಾರ್ಟ್ 4ಅಲ್ಲಿ ಏನು ಡಿಸ್ಕಷನ್ ಮಾಡಿದ್ರಿ ಅಂತ ಜಸ್ಟ್ ಒಂದು ಬ್ರೀಫಾಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ ಕೇಳಿದರೆ ಎಸ್ ಮಾಡ್ತೀನಿ. ಪಾರ್ಟ್ 4ಅಲ್ಲಿ ಏನು ಹೇಳಿದೆಪ್ಪ ಅಂದರೆ ನಾನು ಶ್ರೀಕೃಷ್ಣ ದೇವರಾಯ, ಓಕೆ, SKD, ಶ್ರೀಕೃಷ್ಣ ದೇವರಾಯ ಮತ್ತು ಈ ಒಂದು ಪೋರ್ಚುಗೀಸರ ನಡುವೆ ಒಂದು ವ್ಯಾಪಾರ ಆಗಿರ್ಬೋದು, ವಹಿವಾಟು ಮತ್ತೇನಪ್ಪ ಅಂದರೆ ಒಂದು ಸಂಬಂಧ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡಿದ್ವಿ. ಅದರ ಜೊತೆಗೆ ಏನಪ್ಪ ಅಂದರೆ ನಾವು ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯ ನಂತರ ಅಚ್ಯುತ ದೇವರಾಯ ಬರ್ತಾನೆ. ಸೊ ಅವನ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಏನಪ್ಪ ಅಂದರೆ ಇವನು ಒಂದು ಪೀಸ್ ಲವರ್ ಇರ್ತಾನೆ, ಒಂದು ಶಾಂತಿ ಬಯಸ್ತಿರ್ತಾನೆ. ಯುದ್ಧ ಬೇಡ ನಮಗೆ, ಓನ್ಲಿ ಏನಪ್ಪ ಅಂದರೆ ಆರಾಮ ಶಾಂತಿಯನ್ನು ಬಯಸೋಣ, ಇದ್ದಿದ್ದ ಸಾಮ್ರಾಜ್ಯವನ್ನು ನಾವು ಅದನ್ನೇ ಏನು ಮಾಡ್ಕೊಂಡು ಬರೋಣ, ಅದನ್ನೇ ಕರೆಕ್ಟಾಗಿ ನಾವು ನಡೆಸ್ಕೊಂಡು ಹೋಗೋಣ ಅಂತಂದು ಒಂದು ಪಾಲಿಸಿ ಇತ್ತು. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಚ್ಯುತ ದೇವರಾಯ ನಂತರ ಏನಂದರೆ ನೆಕ್ಸ್ಟು ಅಳಿಯ ರಾಮರಾಯ ಬರ್ತಾನೆ. ಸೊ ಆ್ಯಸ್ ಅ ನೇಮ್ ಇಟ್ ಸೆಲ್ಫ್ ಮೆನ್ಷನ್ ದ್ಯಾಟ್ ಅಳಿಯ. ಓಕೆ, ಹಾಗಾದರೆ ಯಾರ ಅಳಿಯಪ್ಪ ಇವ? ಓಕೆ, ಯಾರ ಅಳಿಯ ಇರ್ಬೋದು? ಸೊ ಇವು ಏನಪ್ಪ ಅಂದರೆ ಶ್ರೀಕೃಷ್ಣ ದೇವರಾಯನ ಒಂದು ಅಳಿಯ ಇರ್ತಾನೆ. ನಾವು ನೋಡಿದ್ವಿ ಶ್ರೀಕೃಷ್ಣ ದೇವರಾಯನ ಒಂದು ಮಗಳು ಯಾರಪ್ಪ ಅಂದರೆ ತಿರುಮಲ ದೇವಿ. ಸೊ ಅವಳಿಗೆ ಏನಪ್ಪ ಅಂದರೆ ಈ ಒಂದು ರಾಮರಾಯನ ಒಂದು ಜೊತೆ ಕೊಟ್ಟು ಮದುವೆ ಮಾಡಿಸಿರ್ತಾರೆ. ಸೊ ಹಾಗಾಗಿ ಏನಪ್ಪ ಅಂದರೆ ಇವನು ಅಳಿಯ ರಾಮರಾಯ ಅಂತ ಕರೀತಾರೆ. ಇವನು ಏನಪ್ಪ ಅಂದರೆ ಅಳಿಯ ರಾಮರಾಯನು ಜಸ್ಟ್ ಇವನು ಕೂಡ ಒಂದು ಇಲ್ಲೇ ಇರಬೇಕು, ಇಲ್ಲೇ ಇದ್ದು ನಾನು ಕೂಡ ಏನು ಮಾಡ್ತೀನಿ, ಒಂದು ಸಾಮ್ರಾಜ್ಯವನ್ನು ಇವ್ರು ಕೂಡ ನಾನು ಏನು ಮಾಡ್ತೀನಿ, ಒಂದು ಕಟ್ಕೊಂಡು ಹೋಗ್ತೀನಿ ಅಂತ ಇವು ಕೂಡ ಒಂದು ಇಲ್ಲೇ ಇರ್ತೈತಿ. ಓಕೆ, ಸೊ ಹಾಗಾದರೆ ನೆಕ್ಸ್ಟು ಈ ಒಂದು ಅಳಿಯ ರಾಮರಾಯ ಯಾವ ಥರ ಒಂದು ಇನ್ಫ್ಲೂಯೆನ್ಸ್ ಮಾಡ್ತಾನೆ, ಈ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ಇವನ ಒಂದು ರೋಲ್ ಯಾವ ಥರ ಇದೆ ಅಂತ ನಾವು ಡಿಸ್ಕಷನ್ ಮಾಡೋಣ. ಓಕೆ, ಸೊ ಈಗಾದರೆ ಈ ಒಂದು ಪಾರ್ಟ್ 5ಅಲ್ಲಿ ನಾವು ಏನು ಕಲಿತೀವಿ ಅಂದರೆ ಫಸ್ಟ್ ಈ ಒಂದು ಅಳಿಯ ರಾಮರಾಯಿಂದ ಫಸ್ಟ್ ಒಂದು ಫಾರಿನ್ ಪಾಲಿಸಿ ಯಾವ ಥರ ಇತ್ತು, ಮತ್ತು ಈ ಒಂದು ರಕ್ಕಸಗಿ ಮತ್ತು ತಂಗಡಿಗೆ ಯುದ್ಧ ನಡೀತೈತಿ. ನೆಕ್ಸ್ಟ್ ಏನಪ್ಪ ಅಂದರೆ ಅರವೀಡು ಸಂಸ್ಥಾನ. ಓಕೆ, ನೆಕ್ಸ್ಟು ಅರವೀಡು ರಾಜಮನೆತನ ಬರ್ತೈತಿ. ಸೊ ಈ ಒಂದು ಪಾರ್ಟ್ 5ಅಲ್ಲಿ ನಾವೆಲ್ಲ ಕಲಿಯೋಣ ಅಂತ. ಓಕೆ, ಎಸ್, ವೆಲ್ ನೋಡಿ, ಈ ಒಂದು ಬ್ಯಾಟಲ್ ನಡೀತೈತಿ, ಬ್ಯಾಟಲ್ ಆಫ್ ತಳ್ಳಿಕೋಟೆ ಅಂತ ಫೇಮಸ್ ಆಗಿರ್ತೈತಿ. ತಾಳಿಕೋಟೆ ಅಥವಾ ರಕ್ಕಸಗಿ ಮತ್ತು ತಂಗಡಿಗೆ ಅಂತ ಕರಿತೀವಿ, ಅಥವಾ ಬನ್ನಿಹಟ್ಟಿ ಕದನ ಅಂತ ಕೂಡ ನಾವು ಕರಿತೀವಿ. ಓಕೆ, ಸೊ ಎಕ್ಸಾಕ್ಟ್ಲಿ ಡೇಟ್ 26 ಜನವರಿ 1565. ಇಂಪಾರ್ಟೆಂಟ್ ಆಗ್ತೈತಿ, ಎಕ್ಸಾಮಲ್ಲಿ ಕೇಳ್ತಾರೆ, ಒಂದು PSI ಅಲ್ಲಿ ಡೇಟ್ ಕೊಡ್ತಾರೆ. ಓಕೆ, 26 ಜನವರಿ 1565. ಓಕೆ, ಸೊ ಇಂಪಾರ್ಟೆಂಟ್ ಆಗಿರ್ತೈತಿ, ನೆನಪಿಟ್ಕೊಳ್ಳಿ. ಇನ್ ಬಹಮನ್ ಕಿಂಗ್ಡಮ್ಸ್ ರೈವಲ್ರಿ ರೀಚ್ ಟು ಇಟ್ಸ್ ಹೈಟ್ಸ್. ಓಕೆ, ಎಕ್ಸೆಪ್ಟ್ ಗೋಲ್ಕೊಂಡ ಸುಲ್ತಾನ್ ಕುತುಬ್ ಶಾಹಿ. ಏನಪ್ಪ ಅಂದರೆ ಆಲ್ಮೋಸ್ಟ್ ಆ ಒಂದು ಬಹುಮನಿ ಒಕ್ಕೂಟದಲ್ಲೇ ಬಹುಮನಿ ಸಂಸ್ಥಾನದಲ್ಲಿ ಏನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ತಮ್ಮ ನಡುವೆ ಯುದ್ಧ ಸ್ಟಾರ್ಟ್ ಆಗ್ತೈತಿ. ಈ ಒಂದು ಅಹಮದ್ನಗರ, ಓಕೆ, ಬಿಜಾಪುರ್ ಸುಲ್ತಾನ್ ಆಗಿರ್ಬೋದು, ಬಿರಾರ್ ಆಗಿರ್ಬೋದು, ಗೋಲ್ಕೊಂಡ ಏನಪ್ಪ ಅಂದರೆ ಆಲ್ಮೋಸ್ಟ್ ಏನಪ್ಪ ಅಂದರೆ ತಮ್ಮಲ್ಲಿ ಯುದ್ಧ ಸ್ಟಾರ್ಟ್ ಆಗ್ತೈತಿ. ಓಕೆ, ಸೊ ಆ ಒಂದು ಯುದ್ಧವನ್ನು ಅವರ ನಡುವೆ ಯುದ್ಧವನ್ನು ಯಾರು ಮಾಡ್ತಿರ್ತಾರಪ್ಪ ಅಂದರೆ ಈ ಒಂದು ಅಳಿಯ ರಾಮರಾಯ ಮಾಡ್ತಾನೆ. ಫುಲ್ ಅವ್ರ ನಡುವೆ ಯುದ್ಧವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಓಕೆ, ಸೊ ಅಳಿಯ ರಾಮರಾಯ ಹ್ಯಾಸ್ ಫಾಲೋಡ್ ಅಗ್ರೆಸಿವ್ ಫಾರಿನ್ ಪಾಲಿಸಿ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ. ಓಕೆ, ಸೊ ಇವನು ಯಾವ ಥರ ಒಂದು ಪಾಲಿಸಿ ಮಾಡ್ತಾನಪ್ಪ ಅಂದರೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕು. ಇವ್ರನ್ನ ಯಾವ ಥರ ನಮ್ಮ ಬ್ರಿಟಿಷರು ಯಾವ ಥರ ನಮ್ಮ ಹಿಂದೂ ಮತ್ತು ಮುಸ್ಲಿಮನ್ನ ಯಾವ ಥರ ಡಿವೈಡ್ ಮಾಡಿ ರೂಲ್ ಮಾಡ್ತಾರಲ್ಲ, ಅದೇ ಥರ ಏನಪ್ಪ ಅಂದರೆ ಇವನು ಮೊದಲಕ್ಕೆ ಇತ್ತು. ಫಸ್ಟ್ ಏನಪ್ಪ ಅಂದರೆ ಈ ಥರ ಡಿವೈಡ್ ಆ್ಯಂಡ್ ರೂಲ್ ಮಾಡಿದರೆ ನಾವು ಆಲ್ಮೋಸ್ಟ್ ಆಗಿ ಏನಪ್ಪ ಅಂದರೆ ನಾವು ಈಸಿಯಾಗಿ ನಾವು ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೋದು ಅಂತ ಆವಾಗ ಇನ್ನಿತ್ತು ಫಾರಿನ್ ಪಾಲಿಸಿ ಇತ್ತು. ಸೊ ಏನು ಮಾಡ್ತಾನೆ, ಆ್ಯಂಡ್ ಡಿಫಿಟೆಡ್ ಬಹಮನ್ ಕಿಂಗ್ಡಮ್ಸ್ ಲೈಕ್ ಅಹಮದ್ನಗರ್, ಬಿಜಾಪುರ್ ಆ್ಯಂಡ್ ಬೀದರ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಥರ ಒಂದು ಕಾನ್ಸ್ಪಿರಸಿ ಮಾಡ್ಕೊಂಡು ಏನು ಮಾಡ್ತಾನೆ, ಜಸ್ಟ್ ಡಿಫೀಟ್ ಮಾಡ್ಕೊತ ಬರ್ತಾನೆ ಅಹಮದ್ನಗರ್ನ, ಬಿಜಾಪುರ್ನ ಮತ್ತು ಬೀದರ್ನ. ಎಕ್ಸೆಪ್ಟ್ ಏನಪ್ಪ ಅಂದರೆ ಗೋಲ್ಕೊಂಡ ಸುಲ್ತಾನ್ ಕುತುಬ್ ಶಾಹಿ.
ಓಕೆ, ನೆಕ್ಸ್ಟ್ ನೋಡ್ಕೊಂಬರೋಣ. ಅಳಿಯ ರಾಮರಾಯ ಹ್ಯಾಸ್ ಸೆಂಡ್ ಆ್ಯನ್ ಇಂಟಿಮೇಷನ್ ಆಫ್ ಅಟ್ಯಾಕ್ ಓವರ್ ಗೋಲ್ಕೊಂಡ. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಇವನು ಸುಮ್ಮನಿರಂಗಿಲ್ಲ. ನೆಕ್ಸ್ಟ್ ಏನು ಮಾಡ್ತಾನೆ, ಗೋಲ್ಕೊಂಡ ನೀ ಯಾಕೆ ಸುಮ್ಮದಿ, ನಾನು ನಿನಗೂ ಏನು ಮಾಡ್ತೀನಿ ಅಂದರೆ ನಿನ್ನ ಮೇಲೆ ನಾನು ಯುದ್ಧವನ್ನು ಸಾರ್ತೀನಿ ಅಂತ ಒಂದು ಜಸ್ಟ್ ಒಂದು ಲೆಟ್ರ್ ಕಳಿಸ್ತಾನೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಗೋಲ್ಕೊಂಡ ಸುಲ್ತಾನ ಯಾರಿರ್ತಾರೆ ಅವಾಗ ಆ ಟೈಮಲ್ಲಿ ಇಬ್ರಾಹಿಂ ಕುಲಿ ಕುತುಬ್ ಶಾಹಿ ಅಂತ. ಇಬ್ರಾಹಿಂ ಕುಲಿ ಕುತುಬ್ ಶಾಹಿ ಏನು ಮಾಡ್ತಾನೆ, ಸಚ್ ಅ ಶಾ ಪ್ಲೇಡ್ ಅ ಕ್ರೂಷಿಯಲ್ ರೋಲ್ ಇನ್ ದ ಕ್ರಿಯೇಷನ್ ಆಫ್ ಬಹಮನ್ ಕಾನ್ಫೆಡರಸಿ ಅಗೇನ್ಸ್ಟ್ ವಿಜಯನಗರ. ಇವನು ಜಸ್ಟ್ ಏನು ಮಾಡ್ತಾನೆ, ಒಂದು ಲೆಟ್ರ್ ಕಳಿಸಿರ್ತಾನೆ, ನಾನು ನಿನ್ನ ಮೇಲೆ ಯುದ್ಧ ಸಾರ್ತೀನಿ ಅಂತ. ಇವ ಏನು ಮಾಡ್ತಾನೆ ಅವಾಗ, ಇವ ಯಾರು, ಕುತುಬ್ ಶಾಹಿ. ಓಕೆ, ಇಬ್ರಾಹಿಂ ಕುಲಿ ಕುತುಬ್ ಶಾಹಿ ಏನು ಮಾಡ್ತಾನೆ, ಜಸ್ಟು ಹಾಗಾದರೆ ನನ್ನ ಮೇಲೆ ಯುದ್ಧ ಮಾಡ್ತಾನೆ ಇವ. ಯಾಕಂದರೆ ನಾವು ಎಲ್ಲರೂ ಒಕ್ಕೂಟ ಆಗೋಣ. ಇವೇನು ಮಾಡ್ತಾನೆ, ನಮಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡತ್ತಾನೆ. ಸೊ ಇದರಿಂದ ಏನಪ್ಪ ಅಂದರೆ ನಾವು ಹೊಡೆದಾಡ್ಕೊಂಡು ನಾವು ಸಾಯ್ತೀವಿ ಹೊರತು ಬೇರೆಯವ್ರಿಗೆ ಏನಪ್ಪ ಅಂದರೆ ನಾವು ಒಂದು ಅವ್ರಿಗೆ ಏನಪ್ಪ ಅಂದರೆ ಒಂದು ಸಹಾಯ ಆಗ್ತೈತಿ ಹೊರತು ನಮಗೇನು ಆಗೋದಿಲ್ಲ. ನಾವು ಏನಪ್ಪ ಅಂದರೆ ಲುಕ್ಷನ್ ಆಗತ್ತೇವಿ. ಸೊ ಹೀಗಾಗಿ ಏನಪ್ಪ ಅಂದರೆ ಇವ ಏನು ಮಾಡ್ತಾನೆ, ಒಂದು ಒಕ್ಕೂಟವನ್ನು ರಚನೆ ಮಾಡ್ತಾನೆ. ಓಕೆ, ಬಹಮನ್ ಕಾನ್ಫೆಡರಸಿ. ಓಕೆ, ಬಹಮನ್ ಕಾನ್ಫೆಡರಸಿ ಒಂದು ಬಹುಮನೆ ಒಕ್ಕೂಟವನ್ನು ಮಾಡ್ಕೊತಾನೆ. ಯಾರು, ಇಬ್ರಾಹಿಂ ಕುಲಿ ಕುತುಬ್ ಶಾಹಿ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಈ ಬಹಮನ್ ಕಾನ್ಫೆಡರಸಿ ಡಿಕ್ಲೇರ್ಡ್ ಅ ವಾರ್ ಓವರ್ ವಿಜಯನಗರ ವಿಚ್ ವಾಸ್ ನೋನ್ ಆ್ಯಸ್ ಬ್ಯಾಟಲ್ ಆಫ್ ತಳ್ಳಿಕೋಟ ಅಥವಾ ರಕ್ಕಸಿಗೆ ಅಥವಾ ತಂಗಡಿಗೆ ಅಂತ ಕರಿತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ಇವನು ಆ ಒಂದು ಎಲ್ಲರ ಕಡೆ ಹೋಗ್ತಾನೆ, ಅಹಮದ್ನಗರ, ಬಿಜಾಪುರ, ಬೀದಾರು ಎಲ್ಲ ಕಡೆ ಹೋಗಿ ಏನು ಮಾಡ್ತಾನೆ, ನೋಡಿರಿ ತಮ್ಮ, ನೀವು ಈ ಥರ ನಿಮ್ಮ ಹೊಡ್ಕೋತಿರಲ್ಲ, ಅದು ಸರಿಯಲ್ಲ. ಇವ ಏನು ಮಾಡ್ತಾನೆ, ಅಳಿಯ ರಾಮರಾಯ ಏನು ಮಾಡ್ತಾನೆ, ನಮಗೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಮಾಡತ್ತಾನ. ಸೊ ನಾವು ಹೊಡ್ಕೊಳ್ಳೋದು ಸರಿಯಲ್ಲ, ನಾವು ಅಷ್ಟರು ಒಂದು ಒಕ್ಕೂಟ ಸೇರಿಕೊಂಡು ಒಗ್ಗಟ್ಟಾಗಿ ಏನಪ್ಪ ಅಂದರೆ ಅವನ ಮೇಲೆ ಯುದ್ಧ ಸಾರೋಣ ಅಂತ ಏನು ಮಾಡ್ತಾನೆ, ಒಂದು ಬಹಮನ್ ಕಾನ್ಫೆಡರಸಿ ಸ್ಟಾರ್ಟ್ ಮಾಡ್ತಾನೆ. ಸೊ ಅದೇನಪ್ಪ ಅಂದರೆ ನೆಕ್ಸ್ಟ್ ಯುದ್ಧ ಆಗ್ತೈತಿ. ಆ ಯುದ್ಧ ಹೆಸರು ಬ್ಯಾಟಲ್ ಆಫ್ ತಳ್ಳಿಕೋಟೆ ಅಥವಾ ರಕ್ಕಸಿಗೆ ಅಂತ ಕರಿಬೋದು, ತಂಗಡಿ ಕರಿಬೋದು, ಬನ್ನಿಹಟ್ಟಿ ಕದನ ಅಂತ ಕೂಡ ಕರಿಬೋದು. ಓಕೆ, 1565. ಓಕೆ, ಹಾಗಾದರೆ ಈ ಒಂದು ಬಹುಮನಿ ಸುಲ್ತಾನರಲ್ಲಿ ಯಾರ್ಯಾರು ಈ ಒಂದು ಕಾನ್ಫೆಡರಸಿ ಯಾವ ಒಂದು ಇದ್ರಪ್ಪ ಅಂತ ನೋಡ್ಕೊಂಬರೋಣ, ಮತ್ತು ಯಾವ ಒಂದು ರಾಜಮನೆತನ ಯಾವ ಒಂದು ಲೀಡ್ ಮಾಡಿದ್ರು ಅಂತ ನೋಡ್ಕೊಂಬರೋಣ. ಓಕೆ, ಸೊ ಈ ಒಂದು ಅಹಮದ್ನಗರದವರು ಆ ಒಂದು ಲೀಡ್ ಯಾರು ಮಾಡ್ತಾರೆ, ಹುಸೈನ್ ನಿಜಾಮ್ ಶಾ ಲೀಡ್ ಮಾಡ್ತಾನೆ. ನೆಕ್ಸ್ಟ್ ಬಿಜಾಪುರವರು. ಓಕೆ, ಬಿಜಾಪುರನ ಆದಿಲ್ ಶಾಹಿಯಲ್ಲಿ ಅಲಿ ಆದಿಲ್ ಶಾಹಿ ಅವ್ರು ಲೀಡ್ ಮಾಡ್ತಾರೆ. ನೆಕ್ಸ್ಟ್ ಬೀದರ್ನ ಅಲಿ ಬರೀದ್ ಶಾಹಿ ಲೀಡ್ ಮಾಡ್ತಾನೆ. ನೆಕ್ಸ್ಟು ಈ ಒಂದು ಗೋಲ್ಕೊಂಡದಲ್ಲಿ ಯಾರಪ್ಪ ಅಂದರೆ ಇಬ್ರಾಹಿಂ ಕುಲಿ ಕುತುಬ್ ಶಾಹಿ. ಓಕೆ, ಸೊ ಎಕ್ಸೆಪ್ಟ್ ಏನಪ್ಪ ಅಂದರೆ ಯಾರು ಬರ್ತಾರಲ್ಲ, ಬೀದಾರವರು ಬರೋಂಗಿಲ್ಲ. ಓಕೆ, ಸೊ ಬೀದಾರ ಏನೋ ಮಾಡ್ತಾನೆ, ನನಗಂತೂ ನಾನಂತೂ ಪೀಸ್, ನಾನು ಆಲ್ಮೋಸ್ಟ್ ಏನಪ್ಪ ಅಂದರೆ ನಾನು ಶಾಂತಿ ಬಯಸ್ತೀನಿ, ನಮಗೆ ಸಂಬಂಧ ಇಲ್ಲ, ನೀವು ಹೋಗ್ರಿ ಅಂತ ನೀವು ಏನು ಮಾಡ್ತಾನೆ, ತಟಸ್ಥಾಗ್ತಾನೆ. ಓಕೆ, ಸೊ ಬೀದಾರ್ ಸುಲ್ತಾನ್ ಯಾರಪ್ಪ ಅಂದರೆ ಬುರ್ಹಾನ್ ಇಮಾದ್ ಶಾ ಏನು ಮಾಡ್ತಾನೆ, ಹ್ಯಾಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದಿಸ್ ಬ್ಯಾಟಲ್. ಓಕೆ, ಸೊ ಹಂಗಂದರೆ ಎಕ್ಸಾಮಲ್ಲಿ ಯಾವ ಥರ ಕೇಳ್ತಾರಪ್ಪ ಅಂದರೆ ಬ್ಯಾಟಲ್ ಆಫ್ ತಳ್ಳಿಕೋಟೆಯಲ್ಲಿ. ಓಕೆ, ಸೊ ಬ್ಯಾಟಲ್ ಆಫ್ ತಳ್ಳಿಕೋಟೆಯಲ್ಲಿ ಈ ಒಂದು 4 ಆಪ್ಷನ್ ಕೊಡ್ತಾರೆ. ಓಕೆ, ಸೊ ಇದರಲ್ಲಿ ಯಾವ ಒಂದು ರಾಜಮನೆತನ ಒಂದು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದು. ಓಕೆ, ಸೊ ಬಹಮನಿ ಒಂದು ಫೆಡರೇಷನಲ್ಲಿ ಯಾವ ಒಂದು ರಾಜಮನೆತನ ಒಂದು ಪಾರ್ಟಿಸಿಪೇಟ್ ಮಾಡಿಲ್ಲಪ್ಪ ಅಂದರೆ ಬೀರಾರ್ ಸುಲ್ತಾನ್. ಓಕೆ, ಸೊ ಬೀರಾರ್ ಸುಲ್ತಾನ ಹ್ಯಾಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ಬ್ಯಾಟಲ್ ಆಫ್ ತಳ್ಳಿಕೋಟೆ ಅಂತ ನೀವು ಟಿಕ್ ಮಾಡಬೇಕು. ಓಕೆ, ಸೊ ಅಹಮದ್ನಗರ್, ಬಿಜಾಪುರ್ನ ಅಲಿ ಆದಿಲ್ ಶಾ, ಬೀದರ್ನ ಅಲಿ ಬರೀದ್ ಶಾ, ಗೋಲ್ಕೊಂಡನ ಇಬ್ರಾಹಿಂ ಕುಲಿ ಕುತುಬ್ ಶಾ ಇವ್ರು ಏನು ಮಾಡ್ತಾರೆ, ಒಂದು ಬಹಮನ್ ಕಾನ್ಫೆಡರಸಿ ಮಾಡಿಕೊಂಡು ಯುದ್ಧವನ್ನು ಸಾರ್ತಾರೆ. ಯಾರು ವಿರುದ್ಧ, ಅಳಿಯ ರಾಮರಾಯ ವಿರುದ್ಧ. ಓಕೆ, ಎಸ್. ನೆಕ್ಸ್ಟ್ ನೋಡ್ಕೊಂಬರೋಣ. ಜಸ್ಟ್ ಮ್ಯಾಪ್ ನೋಡಿದರೆ ಇದು ಕೃಷ್ಣ ರಿವರ್. ಓಕೆ, ಸೊ ನಾವಾಗ ಹೇಳಿದ್ದೆ ಪೊಲಿಟಿಕಲ್ ಒಂದು ಬೌಂಡ್ರಿ ನೋಡಿದ್ರೆ ಏನಪ್ಪ ಅಂದರೆ ಕೃಷ್ಣ ರಿವರ್ ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದರೆ ಒಂದು ಕೃಷ್ಣ ರಿವರ್ ಏನಪ್ಪ ಅಂದರೆ ಅಬೋವ್ ನಾರ್ತ್ ಕೃಷ್ಣ ರಿವರ್ ಒಂದು ಗೋಲ್ಕೊಂಡ ಅಥವಾ ಒಂದು ಏನಪ್ಪ ಅಂದರೆ ಬಹುಮನ್ ಸುಲ್ತಾನ ಒಂದು ಕಾನ್ಫೆಡರಸಿ ಇತ್ತು. ನೆಕ್ಸ್ಟ್ ಏನಪ್ಪ ಅಂದರೆ ಈ ಒಂದು ಸದರ್ನ್ ಕೃಷ್ಣ ಏನಪ್ಪ ಅಂದರೆ ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯ ಹರಡಿತ್ತು. ಸೊ ಈ ಒಂದು ಬ್ಯಾಟಲ್ ಆಫ್ ತಳ್ಳಿಕೋಟೆ ಏನಪ್ಪ ಅಂದರೆ ಎಕ್ಸಾಕ್ಟ್ ಲೊಕೇಶನ್ ಏನಪ್ಪ ಅಂದರೆ ಒಂದು ಕೃಷ್ಣ ಒಂದು ನದಿಯ ಒಂದು ದಂಡೆ ಮೇಲೆ ಇದು ನಡೀತೈತಿ. ಓಕೆ, ಆ್ಯಸ್ ಆಫ್ ರೈಟ್ ನಾವು ಏನಪ್ಪ ಅಂದರೆ ಮಾಡರ್ನಲ್ಲಿ ಈ ಒಂದು ಜಿಲ್ಲೆಯಲ್ಲಿ ಬರ್ತದಪ್ಪ ಅಂದರೆ ಬಿಜಾಪುರ ಜಿಲ್ಲೆ. ಓಕೆ, ಸೊ ಬಿಜಾಪುರ ಜಿಲ್ಲೆಯಲ್ಲಿ ಇದು ಒಂದು ಬರ್ತೈತಿ ಅಂತ ಹೇಳ್ತೀವಿ. ಓಕೆ, ಎಸ್. ಇನ್ನು ಈ ಒಂದು ಬಹುಮನಿ ಒಕ್ಕೂಟ ನೋಡ್ಕೊಂಬರೋಣ. ಸೊ ಅದು ಹೇಳಿದೆ ನಿಮಗೆ, ಬಿಜಾಪುರ ಸುಲ್ತಾನ್ ಆದಿಲ್ ಶಾಹಿಗಳು, ಓಕೆ, ಗೋಲ್ಕೊಂಡನ ಕುಲಿ ಕುತುಬ್ ಶಾಹಿಗಳು, ಬೀರಾರ್ನ ಬರೀದ್ ಶಾಹಿಗಳು ಇರ್ತಾರೆ. ಸೊ ಬೀದರ್ನ ಬರೀದ್ ಶಾಹಿ ಮತ್ತು ಅಹಮದ್ನಗರನ. ಓಕೆ, ಸೊ ಈ ಥರ ಏನಪ್ಪ ಅಂದರೆ ಇವನು ಒಕ್ಕೂಟ ಇರ್ತೈತಿ. ಓಕೆ, ಎಸ್. ಕೆಳಗೆ ಫುಲ್ ವಿಜಯನಗರ ಎಂಪೈರ್. ಓಕೆ, ಎಸ್. ಈ ಥರ ಏನಪ್ಪ ಅಂದರೆ ಈ ಒಂದು ಪೊಲಿಟಿಕಲ್ ಮ್ಯಾಪ್ ಇತ್ತು. ಎಸ್. ನೆಕ್ಸ್ಟ್ ನೋಡ್ಕೊಂಬರೋಣ. ನೋಡಿ, ಆ ಒಂದು ಟೈಮ್ ಪೀರಿಯಡಲ್ಲಿ ಅಳಿಯ ರಾಮರಾಯನಿಗೆ ಈ ವಯಸ್ಸು ಎಷ್ಟಿತ್ತಪ್ಪ
ನಾವು ತಿಳ್ಕೊಂಡಿದ್ವಿ ಆಲ್ಮೋಸ್ಟ್ ಒಂದು ಎಲ್ಲರೂ ಒಂದು ಇಮ್ಯಾಜಿನೇಷನ್ ಮಾಡಿದ್ವಿ ಅಳಿಯ ರಾಮರಾಯ ಒಂದು 35 ಅಥವಾ 40+ ಇದ್ದ ಅಂತ ನಾವು ವಿಚಾರ ಮಾಡಿದ್ವಿ. ಬಟ್ ಏಜ್ ಏನಿತ್ತಪ್ಪ ಒಂದು ಕರೆಕ್ಟ್ ಸಿಚುವೇಶನ್ ಆ ಒಂದು ಟೈಮಲ್ಲಿ ಏನಪ್ಪ ಅಂದರೆ ಒಂದು ಅವನು ಮುಪ್ಪಾಗಿದ್ದ. ಓಕೆ, ಮುದಿ ವಯಸ್ಸು ಒಂದು ಅಬೌವ್ 90. ಓಕೆ, ಅಪ್ರಾಕ್ಸಿಮೇಟ್ಲಿ ಏನಪ್ಪ ಅಂದರೆ 90 ಏಜ್ ಇತ್ತು ಒಂದು. ಸೊ ಅವಾಗ ಏನಪ್ಪ ಅಂದರೆ ಅಷ್ಟು ತರುಣನಿದ್ದ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಯುದ್ಧ ಮಾಡುವ ಒಂದು ಹಂಬಲ ಇತ್ತು ಅಂತ. ಓಕೆ, ಸೊ ಹಿ ಹ್ಯಾಸ್ ಕಮಾಂಡೆಡ್ ವಿಜಯನಗರ ಆರ್ಮಿ. ಏನು ಮಾಡ್ತಾನೆ, ಒಂದು ವಿಜಯನಗರ ಆರ್ಮಿಯನ್ನು ತೊಗೊಂಡು ಲೀಡ್ ಮಾಡ್ಕೊಂಡು ಹೋಗ್ತಾನೆ. ಸದಾಶಿವರಾಯ ಹ್ಯಾಸ್ ನಾಟ್ ಪಾರ್ಟಿಸಿಪೇಟೆಡ್ ಇನ್ ದ ಬ್ಯಾಟಲ್. ಈ ಸದಾಶಿವರಾಯ ಯಾರಪ್ಪ ಅಂದರೆ ಅಚ್ಯುತ ಇರ್ತಾನಲ್ಲ, ಅಚ್ಯುತ ದೇವರಾಯನ ಮಗ ಯಾರಪ್ಪ ಅಂದರೆ ಸದಾಶಿವರಾಯ ಇರ್ತಾನೆ. ಸೊ ನೇಮ್ ಸೇಕ್ಲಿ ಏನಪ್ಪ ಅಂದರೆ ಸದಾಶಿವರಾಯ ಕಿಂಗ್ ಇರ್ತಾನೆ. ಬಟ್ ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಯುದ್ಧವನ್ನು ಅಥವಾ ಒಂದು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ಳೋದು ಯಾರಪ್ಪ ಅಂದರೆ ಅಳಿಯ ರಾಮರಾಯ ಇರ್ತಾನೆ. ಓಕೆ, ಸೊ ಅಳಿಯ ರಾಮರಾಯನು ಕಮಾಂಡ್ ಮಾಡ್ತಾನೆ. ಹುಸೈನ್ ನಿಜಾಮ್ ಶಾ ವಾಸ್ ಚೀಫ್ ಕಮಾಂಡರ್. ಇನ್ನು ಇದು ಬಹುಮನಿ ಕಾನ್ಫೆಡರಸಿ. ಓಕೆ, ಸೊ ಬಹುಮನಿ ಒಂದು ಒಕ್ಕೂಟಕ್ಕಲ್ಲೇ ಅಲ್ಲಿ ಯಾರು ಲೀಡ್ ಮಾಡ್ತಾರಪ್ಪ ಅಂದರೆ ಹುಸೈನ್ ನಿಜಾಮ್ ಶಾ ಏನು ಮಾಡ್ತಾನೆ, ಲೀಡ್ ಮಾಡ್ತಾನೆ. ಓಕೆ, ಎಸ್. ಇನ್ನು ಬಹಮನ್ ಕಾನ್ಫೆಡರಸಿ ಆ್ಯಂಡ್ ವಿಜಯನಗರ ವೆಂಟ್ ಫಾರ್ ಆ್ಯನ್ ಇಂಟೆನ್ಸಿಫೈಡ್ ಬ್ಯಾಟಲ್. ಯುದ್ಧ ನಡೀತೈತಿ. ರಾಮರಾಯ ಹ್ಯಾಸ್ ಕಿಲ್ಡ್ ಇನ್ ದ ಬ್ಯಾಟಲ್ ಫೀಲ್ಡ್ ವಿತ್ ದಿಸ್ ವಿಜಯನಗರ ವಾಸ್ ಡಿಫೀಟೆಡ್ ಇನ್ ದ ಬ್ಯಾಟಲ್ ಆಫ್ ತಳ್ಳಿಕೋಟೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಯುದ್ಧ ನಡೀತೈತಿ. ಬಟ್ ಏನಪ್ಪ ಅಂದರೆ ಬಹುಮನಿ ಒಕ್ಕೂಟರದ್ದು ಫುಲ್ ಸ್ಟ್ರಾಂಗ್ ಇರೋದ್ರಿಂದ, ಓಕೆ, ಸ್ಟ್ರಾಂಗ್ ಇರೋದ್ರಿಂದ ಏನಪ್ಪ ಅಂದರೆ ಒಂದು ಆಲ್ಮೋಸ್ಟು ಈ ಒಂದು ಯುದ್ಧದ ಏನಪ್ಪ ಅಂದರೆ ಇವರು ಮೇಲುಗೈ ಸಾಧಿಸ್ತಾರೆ. ಆಲ್ಮೋಸ್ಟ್ ಏನಪ್ಪ ಅಂದರೆ ಅವನನ್ನು ರಾಮರಾಯ ಏನು ಮಾಡ್ತಾನೆ, ಒಂದು ಯುದ್ಧದಲ್ಲಿ ಒಂದು ಮರಣವನ್ನು ಹೊಂದುತ್ತಾನೆ. ಓಕೆ, ಸೊ ನೆಕ್ಸ್ಟ್ ಈ ಒಂದು ಯುದ್ಧ 1565 ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅಳಿಯ ರಾಮರಾಯ ತೀರ್ಕೊಂಡ ಮೇಲೆ ಏನಪ್ಪ ಅಂದರೆ ಯುದ್ಧ ಮುಗಿತೈತಿ. ಓಕೆ, ಎಸ್. ಇನ್ನು ಆಫ್ಟರ್ ಮ್ಯಾಥ್ ಆಫ್ ಯುದ್ಧ. ಓಕೆ, ಇವತ್ತು ಪರಿಣಾಮಗಳು ಏನಾಗ್ತಾವೆ, ವಿಜಯನಗರ ಸಾಮ್ರಾಜ್ಯ ಮೇಲೆ ಒಂದು ಪರಿಣಾಮಗಳು ಏನೇನಾಗ್ತಾವಪ್ಪ ಈ ಒಂದು ಯುದ್ಧದ ನಂತರ ಏನಪ್ಪ ಅಂದರೆ ನೆಕ್ಸ್ಟ್ ನೋಡ್ಕೊಂಬರೋಣ. ನೋಡಿ, ಫಸ್ಟ್ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದರೆ ತನ್ನ ಒಂದು ವೈಭವ ಕಳ್ಕೊತೈತಿ. ಆಲ್ಮೋಸ್ಟ್ ಒಂದು ಫುಲ್ ರಿಚ್ ಇತ್ತು. ಓಕೆ, ಸೊ ರಿಚ್ಚನ್ನು ಏನು ಮಾಡ್ತಿದ್ದೆ, ಆಲ್ಮೋಸ್ಟ್ ಫುಲ್ ಈಗ ಪೂವರ್ ಸ್ಟೇಟ್ ಆಗ್ತೈತಿ. ಕದನದಲ್ಲಿ ಏನಪ್ಪ ಅಂದರೆ ವಿಜಯಿಗಳಾದ ಶಾಹಿ ಸುಲ್ತಾನರು ವಿಜಯನಗರವನ್ನು ಅನೇಕ ತಿಂಗಳುಗಳ ಕಾಲ ಲೂಟಿ ಮಾಡ್ತಾರೆ. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಇವರು ಫುಲ್ ಲೂಟಿ ಮಾಡಿ ಏನು ಮಾಡ್ತಾರೆ, ಒಂದು ಫುಲ್ ಒಂದು ಆಲ್ಮೋಸ್ಟ್ ಒಂದು ಪರಿ ಮಾಡಿಬಿಡ್ತಾರೆ. ಓಕೆ, ಸೊ ಪೋರ್ಚುಗೀಸರಿಗೆ ವಿಜಯನಗರದ ಬೆಂಬಲವಿಲ್ಲದಿದ್ದರಿಂದ ಓಕೆ, ಸೊ ಅವರು ಕೇವಲ ಗೋವಾ ಪ್ರದೇಶಕ್ಕೆ ಮಾತ್ರ ಸೀಮಿತರಾದರು. ನೋಡಿದ್ವಿ ನಾವು ಪಾರ್ಟ್ 4 ಡಿಸ್ಕಷನ್ ಮಾಡಿದ್ವಿ. ಶ್ರೀಕೃಷ್ಣ ದೇವರಾಯ ಮತ್ತು ಪೋರ್ಚುಗೀಸರು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಫುಲ್ ಒಂದು ಸಂಬಂಧ ಇತ್ತು. ಒಂದು ಏನಪ್ಪ ಅಂದರೆ ಒಂದು ರಿಲೇಷನ್ಶಿಪ್ ಇತ್ತು. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಈಗ ಒಂದು ವಿಜಯನಗರದವರು ಒಂದು ಸಂಬಂಧ ಇಲ್ಲ, ಒಂದು ಕಳ್ಕೊಂಡ್ಬಿಡ್ತಲ್ಲ. ಸೊ ಈಗ ಏನಪ್ಪ ಅಂದರೆ ಅವರು ಓನ್ಲಿ ಗೋವಾಕ್ಕೆ ಮಾತ್ರ ಸೀಮಿತರಾದರು. ಓಕೆ, ಇದರಿಂದ ಏನಪ್ಪ ಅಂದರೆ ಆಲ್ಮೋಸ್ಟ್ ವ್ಯಾಪಾರ ಒಂದು ಏನಪ್ಪ ಅಂದರೆ ಜಸ್ಟ್ ಹಿನ್ನಡೆ ಆಯಿತು ಅಂತ ಹೇಳ್ತೇವೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಶೃಂಗೇರಿ, ತಿರುಪತಿ, ಶ್ರೀಶೈಲ, ಕಾಳಹಸ್ತಿ ಅಂತಹ ಒಂದು ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ದತ್ತಿ ನಿಂತು ಹೋಯಿತು. ನಾವು ನೋಡಿದ್ವಿ ಶ್ರೀಕೃಷ್ಣ ದೇವರಾಯ ಏನಪ್ಪ ಅಂದರೆ ಅಪಾರ್ಟ್ ಫ್ರಮ್ ಒಂದು ಗುಡಿ ಗುಂಡಗಳನ್ನು ಕಟ್ಟಿಸುವ ಜೊತೆಗೆ ಏನಪ್ಪ ಅಂದರೆ ಒಂದು ಅವುಗಳಿಗೆ ಒಂದು ದೇಣಿಗೆ ನೀಡ್ತಾ ಇದ್ದ. ಓಕೆ, ದಾನ ಧರ್ಮ ಅಂತ ನೀಡ್ತಿದ್ದ. ಅವು ಏನಪ್ಪ ಅಂದರೆ ಎಷ್ಟೀಗ ಫುಲ್ ನಿರ್ನಾಮ ಅದು ಆಲ್ಮೋಸ್ಟ್ ಒಂದು ಎಷ್ಟೊಂದು ಎಲ್ಲ ನಿಂತು ಹೋಯಿತು. ಓಕೆ, ಇದರಿಂದ ಏನಪ್ಪ ಅಂದರೆ ಧಾರ್ಮಿಕ ಬೆಳವಣಿಗೆಗೆ ಅಡ್ಡಿ ಆಯಿತು ಅಂತ ಹೇಳ್ತೀವಿ. ನೆಕ್ಸ್ಟು ಆಂಧ್ರ ಪ್ರದೇಶದ ಪೆನುಗೊಂಡ ಹಾಗೂ ಚಂದ್ರಗಿರಿಯಿಂದ ಆಡಳಿತ ಮಾಡಲು ಆರಂಭಿಸಿದ ಅರವಿಡು ಮನೆತನವು ದಕ್ಷಿಣ ಭಾರತದ ಮೇಲೆ ನಿಯಂತ್ರಣ ಸಾಧಿಸಲು ಅಸಮರ್ಥವಾಯಿತು. ನೆಕ್ಸ್ಟ್ ಏನಪ್ಪ ಅಂದರೆ ಒಂದು ಆಫ್ಟರ್ ಮ್ಯಾಥ್ ಯುದ್ಧ ಆದಮೇಲೆ ಏನಪ್ಪ ಅಂದರೆ ಒಂದು ಜಸ್ಟ್ ಅರವಿಡು ಒಂದು ರಾಜಮನೆತನ ಹುಡ್ಕೋತೈತಿ. ಸೊ ಅದು ಏನಪ್ಪ ಅಂದರೆ ಮಾತ್ರ ಒಂದು ಜಸ್ಟ್ ನೇಮ್ ಸೇಕ್ ಒಂದು ಏನಪ್ಪ ಅಂದರೆ ಎಷ್ಟೊಂದು ರಾಜಮನೆತನ ಅಂತ ನಾವು ಹೇಳ್ತೀವಿ. ಓಕೆ, ಎಸ್. ನೆಕ್ಸ್ಟು ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡುತ್ತಿದ್ದ ವಿಜಯನಗರದ ಸಾಮಂತರಾಗಿದ್ದ ನಾಯಕರು ಹಾಗೂ ಪಾಳೆಗಾರರು ಸ್ವತಂತ್ರರಾದರು. ಇದರಿಂದಾಗಿ ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದರೆ ಜಸ್ಟ್ ವಿಘಟನೆಗೊಂಡಿತು ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಪ್ಪ ಅಂದರೆ ನಾವು ನೋಡಿದ್ವಿ ನಾಯಂಕಾರ್ ಸಿಸ್ಟಮನ್ನು ನೋಡ್ತೀವಿ. ನಾವು ನೆಕ್ಸ್ಟ್ ಪಾರ್ಟ್ 6 ಡಿಸ್ಕಷನ್ ಮಾಡೋಣ. ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ತೀವಿ. ಅದರಲ್ಲಿ ಏನಪ್ಪ ಅಂದರೆ ನಾಯಂಕಾರ್ ಸಿಸ್ಟಮ್ ಇತ್ತು. ಸೊ ಈ ಒಂದು ನಾಯಂಕಾರ್ ಸಿಸ್ಟಮ್ ಏನಪ್ಪ ಅಂದರೆ ಈ ಒಂದು ವಿಜಯನಗರ ಸಾಮ್ರಾಜ್ಯ ಪತನಗೊಂಡ ಮೇಲೆ ಏನಪ್ಪ ಅಂದರೆ ಇವರು ಏನು ಮಾಡ್ತಾರೆ, ಇವರು ಜಸ್ಟ್ ಸ್ವತಂತ್ರವಾಗಿ ಏನಪ್ಪ ಅಂದರೆ ತಮ್ಮ ಏನು ರಾಜ್ಯವನ್ನು ಘೋಷಣೆ ಮಾಡ್ಕೋತಾರೆ. ಓಕೆ, ಸೊ ಇವೇನಪ್ಪ ಅಂದರೆ ಇಷ್ಟು ಯುದ್ಧದ ಪರಿಣಾಮಗಳು ಆಫ್ಟರ್ ಮ್ಯಾಥ್ ಆಫ್ ವಾರ್. ಓಕೆ, ಎಸ್. ವೆಲ್, ನೆಕ್ಸ್ಟು ಅರವಿಡು ಒಂದು ರಾಜಮನೆತನ ಬರ್ತೈತಿ. ಸೊ ಇದರ ಟೈಮ್ ಫ್ರೇಮ್ ನೋಡಿದ್ರೆ 1570ರಿಂದ 1647 ಬರ್ತೈತಿ ಅರವಿಡು ರಾಜಮನೆತನ. ನೆಕ್ಸ್ಟ್ ನೋಡಿ, ಆಫ್ಟರ್ ರಾಮರಾಯ ವಾಸ್ ಕಿಲ್ಡ್ ಆನ್ ದಿ ಬ್ಯಾಟಲ್ ಫೀಲ್ಡ್ ಆಫ್ ಆ್ಯಂಡ್ ಹಿಸ್ ಬ್ರದರ್ಸ್ ಯಾರಪ್ಪ ಅಂದರೆ ತಿರುಮಲ ದೇವರಾಯ ಮತ್ತು ವೆಂಕಟಪತಿ ರಾಯ ಇರ್ತಾರೆ. ಓಕೆ, ಸೊ ಒಂದು ಯುದ್ಧದ ಒಂದು
ಅಳಿಯ ರಾಮರಾಯ ತೀರ್ಕೊಂಡ ಮೇಲೆ ಏನಪ್ಪ ಅಂದರೆ ಅವನಿಗೆ ಒಂದು ಇಬ್ಬರು ಅಣ್ಣ ತಮ್ಮಂದಿರಿದ್ದರು. ಓಕೆ, ಸೊ ಅವ್ರು ಯಾರಪ್ಪ ಅಂದರೆ ತಿರುಮಲ ದೇವರಾಯ ಮತ್ತು ವೆಂಕಟಪತಿ ರಾಯ ಅಂತ ಇಬ್ಬರು ಏನು ಮಾಡ್ತಾರೆ, ಫುಲ್ ಇಲ್ಲಿರೋದು ಸಮಂಜಸ ಅಲ್ಲ, ಇಲ್ಲಿದ್ರೆ ಏನಪ್ಪ ಅಂದರೆ ನಮಗೊಂದು ನಾವು ಸಾಯ್ತೀವಿ ಅಂತ ಏನು ಮಾಡ್ತಾರೆ ಇವರು ಪ್ಲ್ಯಾನ್ ಮಾಡ್ಕೊಂಡು ಎಷ್ಟೊಂದು ಇರುತ್ತಲ್ಲ ಅಲ್ಲಿರುವಂಥ ಒಂದು ಆಲ್ಮೋಸ್ಟ್ ಎಷ್ಟೆಷ್ಟು ನಮಗೆ ಎಷ್ಟು ನಮ್ಮ ಕಡೆಯಿಂದ ತೊಗೊಂಡು ಹೋಗೋದು ಅಷ್ಟು ಆಗ್ತೈತಲ್ಲ, ಸಾವು ಸಂಪತ್ತಾಗಿರ್ಬೋದು, ಒಂದು ಚಿನ್ನ ಬೆಳ್ಳಿ ಬಂಗಾರ ಏನು ಮಾಡ್ತಾರೆ ಆಲ್ಮೋಸ್ಟ್ ತೊಗೊಂಡು ಏನು ಮಾಡ್ತಾರೆ ಇವರು ಪಲಾಯನ ಮಾಡ್ತಾರೆ. ಓಕೆ, ಸೊ ವಿತ್ ದ ಕಿಂಗ್ ಸದಾಶಿವರಾಯನ ಕರ್ಕೊಂಡು ಇವ್ರು ಏನು ಮಾಡ್ತಾರೆ, ಇಲ್ಲಿರೋದು ಸುರಕ್ಷಿತವಲ್ಲ ಅಂತಂದು ಏನು ಮಾಡ್ತಾರೆ, ಜಸ್ಟ್ ಪಲಾಯನ ಮಾಡ್ತಾರೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ನೋಡಿ, ತಿರುಮಲ ದೇವರಾಯ ಮೂವ್ ಟು ಚಂದ್ರಗಿರಿ. ನೆಕ್ಸ್ಟ್ ಏನು ಮಾಡ್ತಾರೆ, ನೀವು ಚಂದ್ರಗಿರಿ ಹೋಗೋಣ ಅಂತ ಚಂದ್ರಗಿರಿಗೆ ಹೋಗ್ತಾರೆ, ಕ್ಯಾರಿಂಗ್ ಆಲ್ ದಿ ಟ್ರೆಷರ್ಸ್ ಆ್ಯಂಡ್ ವೆಲ್ತ್ ದ್ಯಾಟ್ ಕುಡ್ ಬಿ ಸ್ಯಾವೇಜ್ಡ್. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ಎಷ್ಟು ಅವ್ರಿಗೊಂದು ಪಾಸಿಬಲ್ ಆಗುತ್ತೆ ಅಷ್ಟು ಪಾಸಿಬಲ್ ಏನು ಮಾಡ್ತಾರೆ, ಒಂದು ಫುಲ್ಲು ಸಂಪತ್ತನ್ನು ತೊಗೊಂಡು ಏನು ಮಾಡ್ತಾರೆ ಇವರು ಚಂದ್ರಗಿರಿಗೆ ಪಲಾಯನ ಮಾಡ್ತಾರೆ. ಸೊ ದೇರ್ ಹಿ ಬಿಗ್ಯಾನ್ ದ ರೂಲ್ ಆಫ್ ಅರವಿಡು ಡಿನಾಸ್ಟಿ. ಅಲ್ಲೇನಪ್ಪ ಅಂದರೆ ಅಲ್ಲಿ ಇದ್ದು ಅಲ್ಲಿಂದ ಏನಪ್ಪ ಅಂದರೆ ಇವರು ಅರವಿಡು ಒಂದು ರಾಜಮನೆತನ ಸ್ಟಾರ್ಟ್ ಮಾಡ್ಕೋತಾರೆ. ಓಕೆ, ಎಸ್ ಈ ಒಂದು ಅರವಿಡು ಡಿನಾಸ್ಟಿ ಬಿಲ್ಟ್ ಅ ನ್ಯೂ ಕ್ಯಾಪಿಟಲ್ ಆ್ಯಟ್ ಪೆನುಗೊಂಡ. ಓಕೆ, ಮಾಡರ್ನ್ ಡೇ ಆಂಧ್ರ ಪ್ರದೇಶ ಬರುವಂಥ ಒಂದು ಅನಂತಪುರಕ್ಕೆ ಏನೋ ಕರಿತೀವಿ ನಾವು, ಆ ಒಂದು ಅಲ್ಲೇನಪ್ಪ ಅಂದರೆ ಪೆನುಗೊಂಡ ಅಂತ ಒಂದು ಹೊಸ ಒಂದು ರಾಜಧಾನಿ ಮಾಡ್ತಾರೆ. ಸೊ ಈ ಒಂದು ವೆಂಕಟಪತಿ ರಾಯ, ಓಕೆ, ಎರಡನೇ ವೆಂಕಟಪತಿ ರಾಯ ವಾಸ್ ದ ಗ್ರೇಟೆಸ್ಟ್ ಇನ್ ಅರವಿಡು ಡಿನಾಸ್ಟಿ. ಹಾಗಾದರೆ ಈ ಒಂದು ಅರವಿಡು ರಾಜಮನೆತನದಲ್ಲಿ ಯಾರು ಗ್ರೇಟೆಸ್ಟ್ಪ ಅಂತ ಕೇಳಿದ್ರೆ ಎರಡನೇ ವೆಂಕಟಪತಿ ರಾಯ ಗ್ರೇಟೆಸ್ಟ್ ಅಂತ ಹೇಳ್ತೀವಿ. ಸೊ ಹಿ ಹ್ಯಾಸ್ ನಾಟ್ ಅಕ್ಸೆಪ್ಟೆಡ್ ದ ಅಥಾರಿಟಿ ಆರ್ ಸುಜರ್ನಿಟಿ ಆಫ್ ಅಕ್ಬರ್. ಓಕೆ, ಸೊ ಆ ಒಂದು ಟೈಮ್ ಪೀರಿಯಡಲ್ಲಿ ಏನಪ್ಪ ಅಂದರೆ ಮೊಘಲರು ಕೂಡ ಏನಪ್ಪ ಅಂದರೆ ಜಸ್ಟು ನಾರ್ತಲ್ಲಿ ಏನು ಮಾಡ್ತಾರೆ, ಇವ್ರಿಗೆ ಒಂದು ಜಸ್ಟು ನಮ್ಮ ಒಂದು ಏನಪ್ಪ ಅಂದರೆ ಸಾರ್ವಭೌಮತ್ವ, ಓಕೆ, ನಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಒಂದು ಏನಪ್ಪ ಅಂದರೆ ಜಷ್ಟೊಂದು ಅಧಿಕಾರವನ್ನು ನೀವು ಒಪ್ಕೋಬೇಕಂತ ಕೇಳ್ತಾನೆ ಅಕ್ಬರ್. ಬಟ್ ಇವೇನು ಮಾಡ್ತಾನೆ, ನಾವು ನಿಮ್ಮ ಒಂದು ಅಧಿಕಾರದ ಒಂದು ಸಾರ್ವಭೌಮತ್ವ ನಾವು ಒಪ್ಕೊಳ್ಳೋಂಗಿಲ್ಲ, ನಾವೇನಾದರೂ ಯುದ್ಧ ಮಾಡ್ತೀವಿ ನಿಮ್ಮ ಜೊತೆ ಅಂತಂದರೆ ಜಸ್ಟ್ ಒಂದು ಲೆಟರ್ನ ಇಂಟಿಮೇಟ್ ಮಾಡ್ತಾನೆ. ಓಕೆ, ಸೊ ಈ ಒಂದು ವೆಂಕಟಪತಿ ರಾಯ ಏನು ಮಾಡ್ತಾನಪ್ಪ ಅಂದರೆ ಶಿಫ್ಟೆಡ್ ದ ಕ್ಯಾಪಿಟಲ್ ಸಿಟಿ ಫ್ರಮ್ ಪೆನುಗೊಂಡ ಟು ವೆಲ್ಲೂರು. ಏನು ಮಾಡ್ತಾನೆ, ಇಲ್ಲಿ ಇರೋದು ಸಮಂಜಸವಲ್ಲ, ನೆಕ್ಸ್ಟ್ ಏನು ಮಾಡೋಣ ಫುಲ್ ಡೀಪಾಗಿ ಹೋಗೋಣ ಅಂತಂದು ವೆಲ್ಲೂರು, ಓಕೆ, ಮಾಡರ್ನ್ ಡೇ ತಮಿಳ್ನಾಡು ಬರುವಂಥ ಒಂದು ವೆಲ್ಲೂರು ಏನು ಮಾಡ್ತಾನೆ, ತನ್ನ ಕ್ಯಾಪಿಟಲ್ ಸಿಟಿಯನ್ನು ಶಿಫ್ಟ್ ಮಾಡ್ತಾನೆ. ಓಕೆ, ಎಸ್ ನೆಕ್ಸ್ಟ್ ನೋಡಿ, ವೆಂಕಟಪತಿ ರಾಯ ಏನು ಮಾಡ್ತಾನೆ, ಹ್ಯಾಸ್ ಪ್ಯಾಟರ್ನ್ಡ್ ಜೆಸೂಯಿಟ್ಸ್ ಕ್ರಿಶ್ಚಿಯನ್ಸ್ ಮಿಷನರೀಸ್. ಇವನೇನಪ್ಪ ಅಂದರೆ ಆಲ್ಮೋಸ್ಟು ತನ್ನ ಒಂದು ಸಾಂಸ್ಕೃತಿಕ ಮತ್ತು ಧರ್ಮಕ್ಕೆ ಏನಪ್ಪ ಅಂದರೆ ಒಂದು ಆಲ್ಮೋಸ್ಟು ಯಾವ ಒಂದು ಏನು ಮಾಡಿದ್ರೆ ಎಷ್ಟು ಓನ್ಲಿ ಸೀಮಿತ ಆಗಿರೋಂಗಿಲ್ಲ, ಓನ್ಲಿ ಹಿಂದೂ ಮಾತ್ರ ಬೇಕಂತ ಇರೋಂಗಿಲ್ಲ, ಆಲ್ಮೋಸ್ಟ್ ಏನಪ್ಪ ಲಿಬ್ರಲ್ ಇರ್ತಾನೆ. ಓಕೆ, ಸೊ ಲಿಬ್ರಲ್ ಇರೋದು ಏನಪ್ಪ ಅಂದರೆ ಇವನು ಕ್ರಿಶ್ಚಿಯನ್ಸ್ ಮಿಷನರೀಸ್ ಬರ್ತಿರ್ತಾವೆ. ಸೊ ಆ ಒಂದು ಟೈಮ್ ಪೀರಿಯಡ್ ಏನಪ್ಪ ಅಂದರೆ ಆಲ್ಮೋಸ್ಟು ಬ್ರಿಟಿಷರ್ಸ್ ಏನಪ್ಪ ಅಂದರೆ ಜಸ್ಟ್ ಒಂದು ಬಂದಿರ್ತಾರೆ. ಸೊ ಅಲ್ಲಿ ಏನಪ್ಪ ಅಂದರೆ ಅವ್ರಿಗೊಂದು ಪಾದ್ರಿ ಅಥವಾ ಪಾದ್ರಿಗಳಿಗೆ ಏನಪ್ಪ ಅಂದರೆ ಎಷ್ಟೊಂದು ಚರ್ಚನ್ನ ಕಟ್ಟಿಸ್ಕೊಡ್ಬೋದು, ಈ ಥರ ಏನಪ್ಪ ಅಂದರೆ ಅವನು ಹೆಲ್ಪ್ ಮಾಡ್ತಾನೆ. ಸೊ ಹಿ ಕನ್ಸ್ಟ್ರಕ್ಟೆಡ್ ಅ ಚರ್ಚ್ ಫಾರ್ ದೆಮ್ ಇನ್ ವೆಲ್ಲೂರ್. ಓಕೆ, ಸೊ ವೆಲ್ಲೂರಲ್ಲಿ ಏನಪ್ಪ ಅಂದರೆ ನಾವು ಒಂದು ಚರ್ಚನ್ನು ನೋಡ್ತೀವಿ. ಸೊ ಆ ಚರ್ಚ್ ಏನಪ್ಪ ಅಂದರೆ ವೆಂಕಟಪತಿ ರಾಯ ಕಟ್ಟಿಸಿರ್ತಾನೆ. ಓಕೆ, ಎಸ್ ವೆಲ್ ನೆಕ್ಸ್ಟು ಈ ಒಂದು ವೆಂಕಟಪತಿ ರಾಯ ಎರಡನೇ ವೆಂಕಟಪತಿ ರಾಯ ಆದಮೇಲೆ ಏನಪ್ಪ ಅಂದರೆ ಮೂರನೇ ವೆಂಕಟಪತಿ ರಾಯ ಬರ್ತಾನೆ. ಹಿ ಹ್ಯಾಸ್ ಗಿವನ್ ಪರ್ಮಿಷನ್ ಟು ಬ್ರಿಟಿಷ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟ್ರೇಡ್ ಸೆಂಟರ್ ಆ್ಯಟ್ ಪ್ರೆಸೆಂಟ್ ಚೆನ್ನೈ. ಇವೇನು ಮಾಡ್ತಾನೆ, ನೆಕ್ಸ್ಟ್ ಫರ್ದರ್ ಸ್ಟೆಪ್ ಹೋಗ್ತಾನೆ. ಸೊ ಏನು ಮಾಡ್ತಾನೆ, ಅಲ್ಲಿ ಬರುವಂಥ ಒಂದು ಈ ಒಂದು ಈಸ್ಟ್ ಇಂಡಿಯಾ ಕಂಪ್ನಿ ಬರ್ತಿರ್ತಾರಲ್ಲ, ಸೊ ಬ್ರಿಟಿಷರಿಗೆ ಏನು ಮಾಡ್ತಾನೆ, ಒಂದು ಟ್ರೇಡ್ ಅಥವಾ ಒಂದು ವ್ಯಾಪಾರ ಮಾಡಲಿಕ್ಕೆ ಏನು ಮಾಡ್ತಾನೆ, ಒಂದು ಜಸ್ಟ್ ಒಂದು ಪ್ರೆಸೆಂಟೇಜ್ ಚೆನ್ನೈಯಲ್ಲಿ. ಓಕೆ, ಸೊ ಪ್ರೆಸೆಂಟೇಜ್ ಚೆನ್ನೈಯಲ್ಲಿ ಏನಪ್ಪ ಅಂದರೆ ಅವನೊಂದು ಅವರಿಗೆ ಜಸ್ಟ್ ಪರ್ಮಿಷನ್ ಕೊಡ್ತಾನೆ, ನೀವು ವ್ಯಾಪಾರ ಮಾಡ್ಬೋದು ಅಂತ ಒಂದು ಪರ್ಮಿಷನ್ ಕೊಡ್ತಾನೆ. ಸೊ ಇಲ್ಲಿ ಏನಪ್ಪ ಅಂದರೆ ಸರ್ ಫ್ರಾನ್ಸಿಸ್ ಡೇ ಅಂತ ಒಬ್ಬ ಬ್ರಿಟಿಷ್ ಅಧಿಕಾರಿ ಏನು ಮಾಡ್ತಾನೆ, ಹೂ ರಿಸೀವ್ಡ್ ದ ಪರ್ಮಿಷನ್. ಆ ಒಂದು ಪರ್ಮಿಷನ್ ಯಾರು ತೊಗೋತಾರಪ್ಪ ಅಂದರೆ ಸರ್ ಫ್ರಾನ್ಸಿಸ್ ಡೇ ಅಂತ. ಓಕೆ, ಸೊ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಒಬ್ಬ ಬ್ರಿಟಿಷ್ ಅಫಿಷಿಯಲ್ ಯಾರಂದರೆ ಸರ್ ಫ್ರಾನ್ಸಿಸ್ ಡೇ ಮಾಡ್ತಾನೆ, ಅವನಿಂದ ಒಂದು ಪರ್ಮಿಷನ್ ತೊಗೋತಾನೆ ವ್ಯಾಪಾರ ಮಾಡಲಿಕ್ಕೆ. ಸೊ ಹೀಗಾಗಿ ನೆಕ್ಸ್ಟ್ ನೋಡಿ, ದಮ್ರೇಲಾ ಚೆನ್ನಪ್ಪ ಮುದಿರಸ ನಾಯಕರ್ ಅಂತ. ಓಕೆ, ಇವನೊಬ್ಬ ಒಂದು ವ್ಯಕ್ತಿ ಇವೇನು ಮಾಡ್ತಾನೆ, ಒಂದು ನೆಗೋಷಿಯೇಷನ್ ಮಾಡುವವರಲ್ಲಿ ಒಂದು ಬ್ರಿಟಿಷರು ಮತ್ತು ಈ ಒಂದು ಮೂರನೇ ವೆಂಕಟಪತಿ ರಾಯ ಜೊತೆ ಒಂದು ನೆಗೋಷಿಯೇಷನ್ ಮಾಡೋದು ಯಾರು ಮಾಡ್ತಾರಪ್ಪ ಅಂದರೆ ಈ ಒಂದು ದಮರೇಲ ಚೆನ್ನಪ್ಪ ಮುದಿರಸ ನಾಯಕ. ಓಕೆ, ಸೊ ಅವರಿಂದ ಏನಪ್ಪ ಅಂದರೆ ಈ ಒಂದು ಮಾತುಕತೆ ನಡೀತೈತಿ. ಓಕೆ, ಯಾರು ಸರ್ ಫ್ರಾನ್ಸಿಸ್ ಡೇ ಮತ್ತು ವೆಂಕಟಪತಿ ರಾಯ ಜೊತೆ. ಓಕೆ, ಎಸ್ ನೆಕ್ಸ್ಟ್ ವಿತ್ ದಿಸ್ ಪರ್ಮಿಷನ್ ಹ್ಯಾಸ್ ಸ್ಟಾರ್ಟೆಡ್ ಅ ಫೋರ್ಟ್ ಸೆಂಟ್ ಜಾರ್ಜ್ ಇನ್ 1639 AD, ಆ ಫಸ್ಟ್ ಫೋರ್ಟ್ ಸಿಟಿ ಆಫ್ ಬ್ರಿಟಿಷ್. ಇದರಿಂದ ಏನಪ್ಪ ಅಂದರೆ ಫಸ್ಟ್ ಅವ್ರಿಗೆ ಏನು ಕೊಟ್ಟಿದ್ರು, ಮಾತ್ರ ಓನ್ಲಿ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಒಂದು ಪರ್ಮಿಷನ್ ಇತ್ತು. ಸೊ ನೆಕ್ಸ್ಟ್ ಬರಬರ್ತಾ ಯಾವ ಥರ ಒಂದು ಕೊಲೊನೈಸ್ ಮಾಡ್ತಾರಪ್ಪ ಅಂದರೆ ಇವರು ಒಂದು ಸಪ್ರೇಟ್ ಒಂದು ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ.
ಓಕೆ, ನಮಗಿಂದ ಯಾರಿಗೂ ನಮ್ಮ ಕಡೆ ಯಾರು ಒಂದು ಅಟ್ಯಾಕ್ ಮಾಡಬಾರ್ದಂತ ಏನು ಮಾಡ್ತಾರೆ, ಫಸ್ಟು ಕೋಟೆಯನ್ನು ಒಂದು ಕಟ್ಟಿಸ್ಕೋತಾರೆ. ಅದು ಫಸ್ಟ್ ಏನಪ್ಪ ಅಂದರೆ ಫೋರ್ಟ್ ಸೆಂಟ್ ಜಾರ್ಜ್ ಅಂತ. ಫಸ್ಟ್ ಅವರ ಒಂದು ಕೋಟೆ ಏನಪ್ಪ ಅಂದರೆ ಫೋರ್ಟ್ ಸೆಂಟ್ ಜಾರ್ಜ್ ಚೆನ್ನೈಯಲ್ಲಿ ಬರ್ತೈತಿ. ಸೊ ದಿಸ್ ನ್ಯೂ ಟೌನ್ ವಾಸ್ ಕಾಲ್ಡ್ ಆ್ಯಸ್ ಚೆನ್ನಪ್ಪ ನಾಯಕ ಪಟ್ಟಣ. ಓಕೆ, ಸೊ ಆ ಒಂದು ಹೆಸರು ಏನಪ್ಪ ಅಂದರೆ ಆ ಊರ ಹೆಸರು ಏನಪ್ಪ ಅಂದರೆ ನಾವು ನೋಡಿದ್ವಿ ಆ ಒಂದು ನೆಗೋಸಿಯೇಷನ್ ಮಾಡಿದ್ದ ಯಾರು, ಚೆನ್ನಪ್ಪ ಅಂತ, ಚೆನ್ನಪ್ಪ ನಾಯಕ ಮುದಿರಸು ಅಂತ ಅವನು ನೆಗೋಸಿಯೇಷನ್ ಮಾಡಿದ್ದ. ಸೊ ಅವನಿಗೇನಪ್ಪ ಅಂದರೆ ಆ ಒಂದು ಹೆಸರು ಇಟ್ಟಿದ್ರು ಚೆನ್ನಪ್ಪ ನಾಯಕ ಪಟ್ಟಣ. ಈಗ ನಾವೇನು ಕರಿತೀವಿ ಮಾಡರ್ನ್ ಡೇ ಚೆನ್ನೈ ಅಂತ ಕರಿತೀವಲ್ಲ, ಅದು ಒಂದು ರಿಯಲ್ ನೇಮ್ ಏನಪ್ಪ ಅಂದರೆ ಚೆನ್ನಪ್ಪ ನಾಯಕ ಪಟ್ಟಣ ಅಂತ ಕರಿತೀವಿ. ಸೊ ಈ ಒಂದು ಬ್ರಿಟಿಷರು ಈ ಒಂದು ಎಷ್ಟು ನೇಮನ್ನು ಒಂದು ದೊಡ್ಡ ಒಂದು ನೇಮನ್ನು ಹೇಳಕ್ಕೆ ಆಗಲ್ಲ ಅಂತ ಏನು ಮಾಡ್ತಿದ್ರು, ಇವರು ಶಾರ್ಟಾಗಿ ಚೆನ್ನೈ ಅಂತ ಕರಿತಿದ್ರು. ಓಕೆ, ಸೊ ಅದರ ಮೂಲ ಹೆಸರು ಚೆನ್ನಪ್ಪ ನಾಯಕ ಪಟ್ಟಣಂ ಅಂತ ಹೇಳ್ತೀವಿ. ಓಕೆ, ಎಸ್. ನೆಕ್ಸ್ಟು ಹಾಗಾದರೆ ಈಗ ಒಂದು ಲಾಸ್ಟ್ ಬಂದ್ವಿ ನಾವು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಅರಬೇಡು ಸಂಸ್ಥಾನ ಲಾಸ್ಟ್ ಮುಗಿಯೋಕ್ಕೆ ಬಂತು. ಸೊ ಈಗ ನೆಕ್ಸ್ಟ್ ಆಲ್ಮೋಸ್ಟ್ ಒಂದು ವಿಜಯನಗರ ಕ್ಯಾಪಿಟಲ್ ಫಸ್ಟಿಂದ ಸಂಗಮ ಒಂದು ರಾಜಮನೆತನದಿಂದ ಅರಬೇಡು ರಾಜಮನೆತನ ಮ್ಯಾಗ ಒಳಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ಕ್ಯಾಪಿಟಲ್ ಸಿಟಿನ ಇಂಪಾರ್ಟೆಂಟ್ ಆಗ್ತಾವೆ, ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಹಾಗಾಗಿ ಅವನು ನಾವು ಏನು ಮಾಡೋಣ, ಹೊಳ್ಳಿ ನೆನಪು ಮಾಡ್ಕೊಳ್ಳೋಣ. ಫಸ್ಟ್ ಕ್ಯಾಪಿಟಲ್ ಸಿಟಿ ಯಾವುದಪ್ಪ ಅಂದರೆ ಆನೆಗುಂದಿ. ಓಕೆ, ಸೊ ಆನೆಗುಂದಿ ಇದು ಮಾಡರ್ನ್ ಡೇ ಕೊಪ್ಪಳ ಒಂದು ಡಿಸ್ಟಿಕ್ಲಿ ಬರುವಂಥ ಒಂದು ಆನೆಗುಂದಿ. ಸೊ ಫಸ್ಟ್ ಕ್ಯಾಪಿಟಲ್ ಆಗಿತ್ತು. ನೆಕ್ಸ್ಟು ಸೆಕೆಂಡ್ ವಿಜಯನಗರ, ಮಾಡರ್ನ್ ಡೇ ಹಂಪಿ ಬಳ್ಳಾರಿ ಡಿಸ್ಟಿಕ್ ಬರ್ತೈತಿ. ಸೊ ಥರ್ಡ್ ಪೆನುಗೊಂಡ. ಓಕೆ, ಸೊ ಪೆನುಗೊಂಡ ಫಸ್ಟು ಆಂಧ್ರ ಪ್ರದೇಶದಲ್ಲಿ, ಇವು ಅರಬೇಡು ಫಸ್ಟ್ ಕ್ಯಾಪಿಟಲ್ ಆಗ್ತೈತಿ. ನೆಕ್ಸ್ಟು ವೆಳ್ಳೂರು ಬರ್ತಾರೆ, ವೆಳ್ಳೂರು. ಆಮೇಲೆ ಏನಪ್ಪ ಅಂದರೆ ಚಂದ್ರಗಿರಿ. ಓಕೆ, ಚಂದ್ರಗಿರಿ ಏನಪ್ಪ ಅಂದರೆ ಜಸ್ಟ್ ಒಂದು ಟೆಂಪರರಿ ಕ್ಯಾಪಿಟಲ್ ಆಗಿತ್ತು, ಟೆಂಪರರಿ ಕ್ಯಾಪಿಟಲ್ ಚಂದ್ರಗಿರಿ. ಓಕೆ, ಫಸ್ಟ್ ಆನೆಗುಂದಿ, ಸೆಕೆಂಡ್ ವಿಜಯನಗರ, ಥರ್ಡು ಪೆನುಗೊಂಡ, ಫೋರ್ತು ವೆಳ್ಳೂರು. ಬಟ್ ಚಂದ್ರಗಿರಿ ಏನಪ್ಪ ಅಂದರೆ ಓನ್ಲಿ ಟೆಂಪರರಿ ಕ್ಯಾಪಿಟಲ್ ಆಗಿತ್ತು. ಓಕೆ, ಎಸ್, ವೆಲ್. ನೆಕ್ಸ್ಟು ಹಾಗಾದರೆ ಅರವೀಡು ಒಂದು ವಂಶದ ಒಂದು ಕೊನೆಯ ದೊರೆ ಯಾರಪ್ಪ ಅಂದರೆ 3ನೇ ಶ್ರೀರಂಗರಾಯ ಅಂತ. ಓಕೆ, ಸೊ ಅರವೀಡು ಒಂದು ರಾಜ್ಯ ಒಂದು ಮನೆತನದ ಬಗ್ಗೆ ಲಾಸ್ಟ್ ರೂಲರ್ ಯಾರಪ್ಪ ಅಂದರೆ ಶ್ರೀರಂಗರಾಯ ಅಂತ. ದ ಲಾಸ್ಟ್ ರೂಲರ್ ಆಫ್ ದ ಅರವೀಡು ಫ್ಯಾಮಿಲಿ. ಹಿ ವಾಸ್ ಡಿಫೀಟೆಡ್ ಬೈ ಗೋಲ್ಕೊಂಡ ಕಮಾಂಡರ್ ಮೀರ್ ಜುಮ್ಲಾ ಅಂತ. ಓಕೆ, ಸೊ ನೆಕ್ಸ್ಟ್ ಒಂದು ಮೀರ್ ಜುಮ್ಲಾ ಏನು ಮಾಡ್ತಾನೆ, ಇವನನ್ನು ಸೋಲಿಸಿ ಏನು ಮಾಡ್ತಾನೆ, ಒಂದು ಬಿಹೆಡೆಡ್ ಅಥವಾ ಒಂದು ಸಾಯ ಹೊಡಿತಾನೆ. ಸೊ ಇನ್ ದ ಬ್ಯಾಟಲ್ ಆಫ್ ವಂದವಾಸಿ ಅಂತ. ಸೊ ವಂದವಾಸಿ ಒಂದು ಯುದ್ಧದಲ್ಲಿ ಏನಪ್ಪ ಅಂದರೆ ಇವನನ್ನು ಸೋಲಿಸ್ತಾನೆ. ಓಕೆ, ಯಾರು, ಮೀರ್ ಜುಮ್ಲಾ ಈ ಶ್ರೀರಂಗರಾಯನಿಗೆ ಸೋಲಿಸ್ತಾನೆ. ಓಕೆ, ಸೊ ಆಲ್ಮೋಸ್ಟ್ ಏನಪ್ಪ ಅಂದರೆ ವಿತ್ ದ ವಿಜಯನಗರ ಎಂಪೈರ್ ವೆಂಟ್ ಇನ್ ಟು ದಿಸ್ ಪೇಜಸ್ ಆಫ್ ಹಿಸ್ಟ್ರಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಈ ಒಂದು ಬ್ಯಾಟಲ್ ವಂದವಾಸಿ ಇದೆಯಲ್ಲ, ವಂದವಾಸಿ ಡಿಸೈಸಿವ್ ಬ್ಯಾಟಲ್ ಆಗ್ತೈತಿ. ಸೊ ಇದರಿಂದ ಏನಪ್ಪ ಅಂದರೆ ನಮ್ಗೆ ಗೊತ್ತಾಗ್ತೈತಿ ಈ ಒಂದು ಯುದ್ಧ ಆಲ್ಮೋಸ್ಟ್ ಒಂದು ನಿರ್ಣಾಯಕ ಯುದ್ಧ ಇರ್ತೈತಿ. ಇದರಿಂದ ಒಂದು ವಿಜಯನಗರ ಸಾಮ್ರಾಜ್ಯ ಏನಪ್ಪ ಅಂದರೆ ಆಲ್ಮೋಸ್ಟು ಒಂದು ವೆಂಟ್ ಇನ್ ಟು ದಿ ಪೇಜಸ್ ಆಫ್ ಹಿಸ್ಟರಿ, ಒಂದು ಇತಿಹಾಸ ಪುಟಗಳಲ್ಲಿ ಸೇರಿಕೊಂಡಿತು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇದರಿಂದ ಏನಪ್ಪ ಅಂದರೆ ಜಸ್ಟ್ ವಿಜಯನಗರ ಸಾಮ್ರಾಜ್ಯ ಒಂದು ಅವನತಿ ಆಯಿತು ಅಂತ ಹೇಳ್ತೀವಿ. ಓಕೆ, ಎಸ್. ಹಾಂ, ನೆಕ್ಸ್ಟು ಹಾಗಾದರೆ ಪಾರ್ಟ್ 6ಅಲ್ಲಿ ಏನು ಮಾಡೋಣ ನಾವು, ಜಸ್ಟು ಅವರ ಒಂದು ಕಲೆ, ಸಾಹಿತ್ಯ, ಅಡ್ಮಿನಿಸ್ಟ್ರೇಷನ್ ಲೆವೆಲ್ ಯಾವ ಥರ ಇತ್ತು ಅಂತ ನಾವು ಡಿಸ್ಕಷನ್ ಮಾಡ್ಕೊತ ಬರೋಣ. ಎಕ್ಸಾಮಲ್ಲಿ ಇಂಪಾರ್ಟೆಂಟ್ ಆಗ್ತೈತಿ ಮಿಡಿವಲ್ ಹಿಸ್ಟ್ರಿ, ಎಸ್ಪೆಷಲಿ ಮಿಡಿವಲ್ ಹಿಸ್ಟ್ರಿಯಲ್ಲಿ ಏನಪ್ಪ ಅಂದರೆ ಅಡ್ಮಿನಿಸ್ಟ್ರೇಷನ್ ಲೆವೆಲ್. ಓಕೆ, ಸೊ ಅಡ್ಮಿನಿಸ್ಟ್ರೇಷನ್ ಯೂನಿಟ್ ಆಗಿರ್ಬೋದು, ಕಲೆ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಈ ಒಂದು ಇಂಪಾರ್ಟೆಂಟ್ ಆಗ್ತೈತಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಸೊ ಅದನ್ನು ನಾವು ಏನು ಮಾಡೋಣ, ಒಂದು ಡೀಪಾಗಿ ಡಿಸ್ಕಷನ್ ಮಾಡೋಣಂತೆ. ಓಕೆ, ಎಸ್. ಬಿಫೋರ್ ಗೋಯಿಂಗ್ ಟು ದ್ಯಾಟ್ ಒಂದು ಜಸ್ಟ್ ಒಂದು ನೋಟಿಫಿಕೇಶನ್ ನೋಡೋಣ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಆಗಿರ್ಬೋದು, ಸ್ಟೇಟ್ ಬುಕ್ಸ್ ಆಗಿರ್ಬೋದು, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಆಗಿರ್ಬೋದು ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ನಾವು ಏನು ಮಾಡ್ತೀವಿ, ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ನಮಗೆ ತುಂಬಾ ಅಗತ್ಯವಾಗಿರ್ತೈತಿ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವೇನು ಮಾಡ್ತೀರಪ್ಪ ಅಂದರೆ ಜಾಯಿನ್ ಆಪ್ಷನ್ ಮುಖಾಂತರ. ಓಕೆ, ಈ ಒಂದು ಜಾಯಿನ್ ಆಪ್ಷನ್ ಮುಖಾಂತರ ನಮಗೆ ಒಂದು ನೀವು ಸಹಾಯ ಮಾಡಬಹುದು. ಯಾವ ಥರಪ್ಪ ಅಂದರೆ ಶಿಶು 29 ರೂಪಾಯಿ ಇದೆ, ಕಿಶೋರ್ 59 ರೂಪಾಯಿ ಇದೆ, ತರುಣ್ 159 ರೂಪಾಯಿ ಇದೆ. ಅದು ಜಸ್ಟ್ ಒಂದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ನಮಗೆ ಜಸ್ಟ್ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ನೋಡಿ ಹೆಚ್ಚು ಬಂದ ಹಣವನ್ನು ಏನು ಮಾಡ್ತೀವಿ ನಾವು ಐಡಿಯಾಸ್ ಫಾರ್ ಮತ್ತು ಇದೊಂದು ಚಾರಿಟಬಲ್ ಟ್ರಸ್ಟ್ ಮೂಲಕ ಒಂದು ಬಡ ವಿದ್ಯಾರ್ಥಿಗಳಿಗೆ ನಾವು ಹೆಲ್ಪ್ ಮಾಡ್ತೀವಿ. ಓಕೆ, ನೀವೇನು ಮಾಡಪ್ಪ ಅಂದರೆ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸಬ್ಸ್ಕ್ರೈಬ್ ಬಟನ್ ಮಗ್ಲೇ ಒಂದು ಜಾಯಿನ್ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸಾಕು, ನಿಮ್ಮೊಂದು ಡೈಲಾಗ್ ಬಾಕ್ಸ್ ಬರ್ತೈತಿ. ಓಕೆ, ಎಸ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಪಾಸಿಬಲ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.